ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಯುವತಿಯನ್ನ ಕೊಚ್ಚಿ ಕೊಂದಿದ್ದ ಭಗ್ನ ಪ್ರೇಮಿ ಕೊನೆಗೂ ಲಾಕ್ ಆಗಿದ್ದಾನೆ. ಬಳ್ಳಾರಿ ನಗರದ ಬಟ್ಟಿ ಏರಿಯಾದಲ್ಲಿ ನವವಿವಾಹಿತನ ಮದುವೆ ರಿಸೆಪ್ಷನ್ ಕಾರ್ಯಕ್ರಮ ಮುಗಿದ ಕೆಲವೇ ಹೊತ್ತಿನಲ್ಲಿ ಬರಬರವಾಗಿ ಕೊಲೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಟಿಟಿ ವಾಹನ ಹರಿಸಿ ಕೊಲೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. 15 ವರ್ಷದ ಬಾಲಕಿ 2ನೇ ಬಾರಿ ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದಿದೆ. ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣದ ಹಿಂದೆ ಶಿಶು ಮಾರಾಟ ಜಾಲ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಅಪ್ರಾಪ್ತೆ ಜನ್ಮ ನೀಡಿದ ಮಗುವನ್ನ ಆಕೆಯ ಪೋಷಕರು ಮಾರಾಟ ಮಾಡಿದ್ದಾರೆ. ಈಗ ಬಾಲಕಿ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದಾಳೆ. ಇದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಈಗಾಗಲೇ ಬಾಲಕಿ ಮೇಲೆ ಅತ್ಯಾಚಾರ ಆರೋಪದ ಮೇಲೆ ಓರ್ವನ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಬಾಲಕಿ ತಂದೆ ತಾಯಿ ಇಬ್ಬರು ವೈದ್ಯರ ಮೇಲೂ ಕೇಸ್ ದಾಖಲಿಸಲಾಗಿದೆ. ಬಾಲಕಿ ಗರ್ಭಿಣಿ ಆಗಿರುವಂತಹ ವಿಚಾರ ಮುಚ್ಚಿಟ್ಟ ಆರೋಪದ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ತಂದೆ ತಾಯಿ ಮೇಲೆ ಕೇಸ್ ದಾಖಲಿಸಲಾಗಿದೆ. ಬಾಗಲಕೋಟೆಯಲ್ಲಿ ಬೀದಿ ನಾಯಿ ಹಾವಳಿ ಮಿತಿಮೀರಿದೆ. ಬಾಲಕಿ ಹಾಗೂ ಮೇಕೆ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಶೌಚಾಲಯದಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಾಮರಾಜನಗರದಲ್ಲಿ ಕನ್ನಡಪರ ಹೋರಾಟಗಾರರ ಸೋಗಿನಲ್ಲಿ ವಸೂಲಿ ಮಾಡುತ್ತಿದ್ದ ಮೂವರನ್ನ ಬಂಧಿಸಲಾಗಿದೆ. ಬೀದಿ ನಾಯಿಗಳ ದಾಳಿಗೆ 1.5 ವರ್ಷದ ಮಗು ಬಲಿ ಪ್ರಕರಣದಿಂದ ರಾಯಚೂರು ಜನರು ಆತಂಕಗೊಂಡಿದ್ದಾರೆ. ಮೃತ ಆನಮ್ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಮುದ್ದಿನ ಮಗಳನ್ನ ನೆನೆದು ಹೆತ್ತವರು ಸಂಬಂಧಿಕರು ಕಣ್ಣೀರೆಡುತ್ತಿದ್ದಾರೆ. ನಾಯಿಗಳ ದಾಳಿಗೆ ಚೂರು ಚೂರಾಗಿರುವ ಮೃತ ಬಾಲಕಿ ಬಟ್ಟೆ ತೋರಿಸಿ ಕುಟುಂಬದವರು ಭಾವುಕರಾಗಿದ್ದಾರೆ. ಇನ್ನು ತಂಗಿ ಬೇಕು ಅಂತ ಅಣ್ಣ ಬಿಕ್ಕಿ ಹಠ ಹಿಡಿದಿದ್ದಾನೆ. ಆತನನ್ನ ಸಮಾಧಾನಪಡಿಸಲು ಕುಟುಂಬದವರು ಹರಸಾಹಸ ಪಡುತ್ತಿದ್ದಾರೆ. ದಾವಣಗೆರೆಯಲ್ಲಿ ನಕಲಿ ಚಿನ್ನ ಕೊಟ್ಟು 85 ಲಕ್ಷ ರೂಪಾಯಿ ವಂಚಿಸಿದ್ದ ಮೂವರನ್ನ ಬಂಧಿಸಲಾಗಿದೆ. ಚನ್ನಗಿರಿಯ ಸಚಿನ್ ಗೋಂಧಳಿ, ನ್ಯಾಮತಿಯ ಸಂದೀಪ್ ಹಾಗೂ ರವಿ ಎಂಬುವರನ್ನ ನ್ಯಾಮತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಮಹಾರಾಷ್ಟ್ರ ಸೊಲ್ಲಾಪುರ ಮೂಲದ ಶಿವಾನಂದಪ್ಪ ಎಂಬುವರಿಗೆ 1 ಕೆಜಿ ನಕಲಿ ಚಿನ್ನದ ಬಿಲ್ಲೆಗಳನ್ನು ನೀಡಿ 85 ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದರು. ನಕಲಿ ಚಿನ್ನ ಎಂದು ತಿಳಿದ ಬಳಿಕ ಶಿವಾನಂದಪ್ಪ ನ್ಯಾಮತಿ ಪೊಲೀಸ್ ಠಾಣೆಗೆ ದೂರು ನೀಡಿದರು. ತನಿಖೆ ನಡೆಸಿದ ಪೊಲೀಸರು ಮೂವರು ವಂಚಕರನ್ನ ಬಂಧಿಸಿ 62,25,000 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ಕೋಲಾರ ನಗರ ಪೊಲೀಸರು ಗಾಂಜಾ ಮಾರಾಟಗಾರನನ್ನ ಬಂಧಿಸಿದ್ದಾರೆ. ಉತ್ತರ ಪ್ರದೇಶದ ಬೋಲಾನಾಥ್ ಫಾಲ್ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ. ಎಪಿಎಂಸಿ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಬಂಧಿತನಿಂದ ಸುಮಾರು 2.5 ಲಕ್ಷ ಮೌಲ್ಯದ 4.3 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ನರಸಾಪುರ ಬಳಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಲೇ ಗಾಂಜಾ ಮಾರಾಟದಲ್ಲಿಯೂ ತೊಡಗಿದ್ದ. ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಿಪ್ಪರ್ ಲಾರಿ ತಡೆದು ವಸೂಲಿಗೆ ನಿಂತಿದ್ದ ಮೂವರನ್ನ ಚಾಮರಾಜನಗರ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡಪರ ಹೋರಾಟಗಾರರೆಂದು ಬೆದರಿಕೆ ಒಡ್ಡಿ ಹಣ ವಸೂಲಿ ಮಾಡುತ್ತಿದ್ದ ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಆಯಾಜ್, ಜಿಲ್ಲಾ ಗೌರವ ಅಧ್ಯಕ್ಷ ಇದ್ರೀಶ್ ಪಾಷಾ ಹಾಗೂ ತೌಸೀಫ್ ಎಂಬುವರನ್ನ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಕೊಳ್ಳೇಗಾಲದ ನರೀಪುರ ಎಂಬಲ್ಲಿ ಪರ್ಮಿಟ್ ಇದ್ದ ಮರಳು ತುಂಬಿದ್ದ ಟಿಪ್ಪರ್ ಅಡ್ಡಗಟ್ಟಿ 10,000 ರೂಪಾಯಿ ವಸೂಲಿ ಮಾಡಿದ್ರು. ಟಿಪ್ಪರ್ ಚಾಲಕ ಶಿವಮಾಧು ನೀಡಿದ ದೂರಿನ ಮೇರೆಗೆ ಕೊಳ್ಳೇಗಾಲ ಪಟ್ಟಣ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ತಡರಾತ್ರಿ ಮಳೆಯ ಅಬ್ಬರಕ್ಕೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಗೋಕರ್ಣ ತದಡಿ ರಸ್ತೆಯಲ್ಲಿ ಗುಡ್ಡ ಕುಸಿದು ಸಂಪರ್ಕ ರಸ್ತೆ ಬಂದ್ ಆಗಿದೆ. ಒಂದೆಡೆ ಮಳೆಯಾದರೆ ಕೆಲವೆಡೆ ಬರಗಾಲಕ್ಕೆ ರೈತರು ವಿಲವಿಲ ಅಂತಿದ್ದಾರೆ. ರಾಯಚೂರಿನಲ್ಲಿ ಮಳೆಗಾಗಿ 2 ದಿನಗಳ ಕಾಲ ವರುಣಯಾಗ ನಡೆಸಲಾಗುತ್ತಿದೆ. ತಡರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಮಂಗಳೂರಿನ ಹಲವು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಬಳ್ಳಾಲ್ಬಾಗ್ ಪ್ರದೇಶದಲ್ಲಿ ರಸ್ತೆ ಮೇಲೆಯೇ ಮಳೆ ನೀರು ತುಂಬಿ ಹರಿದಿದೆ. ಏಕಾಏಕಿ ಬಂದ ಮಳೆಯಿಂದಾಗಿ ಕೆಲ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡಿದರು. ರಾತ್ರಿ ಬಿಡದೆ ನಿರಂತರವಾಗಿ ಮಳೆ ಸುರಿದು ಬೆಳಿಗ್ಗೆ ಬಿಡುವು ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಗೋಕರ್ಣ ತಗದಡಿ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ತದಡಿ ರಸ್ತೆ ಸಂಪರ್ಕ ಬಂದ್ ಆಗಿದೆ.
ಇದೀಗ ರಸ್ತೆಗೆ ಬಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಮುನ್ನೆಚ್ಚರಿಕೆಯಾಗಿ ಅಂಕೋಲ ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಭೀಕರ ಬರಗಾಲಕ್ಕೆ ಗದಗ ಜಿಲ್ಲೆಯ ಅನ್ನದಾತರು ವಿಲವಿಲನೆ ಒದ್ದಾಡುತ್ತಿದ್ದಾರೆ. ಮಳೆ ಕೈಕೊಟ್ಟ ಕಾರಣಕ್ಕೆ ಬೆಳೆ ನಾಶವಾಗಿ ರೈತರು ರೋಸಿ ಹೋಗಿದ್ದಾರೆ. ಮುಂಡರಗಿ ತಾಲೂಕಿನ ಗಂಗಾಪುರ ಗ್ರಾಮದ ರೈತ ಶಿವಣ್ಣ ಬಂಡಿ ಅವರು 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಒಣಗಿದೆ. ಹೀಗಾಗಿ 1.5 ತಿಂಗಳ ಬೆಳೆಯನ್ನ ರೈತ ಕೈಯಾರೆ ನಾಶ ಮಾಡಿದ್ದಾರೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನಾವು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಗಂಗಾಪುರ ವ್ಯಾಪ್ತಿಯಲ್ಲಿರುವಂಥ ಬೆಳೆಗಳ ಪರಿಸ್ಥಿತಿ ನೋಡ್ತೀವಿ. ಇಲ್ಲಿ ರೈತರು ಸಂಪೂರ್ಣ ಬೆಳೆದ ಬೆಳೆಗಳು ಈಗ ಹರಗುವ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈಗ ನಾವು ಗಂಗಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಇದ್ದೀವಿ. ಈಗ ನೋಡ್ಬೋದು, ಈ ಒಂದು ಗಂಗಾಪುರ ಗ್ರಾಮದ ವ್ಯಾಪ್ತಿ ಅಂದರೆ ಇದು ತುಂಗಭದ್ರಾ ನದಿಯ ತೀರದ ಗ್ರಾಮ. ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದರಿಂದ ಬಿತ್ತಿದ ಬೆಳೆಗಳು ಸಂಪೂರ್ಣ ಒಣಗಿ ಹೋಗ್ತಾ ಇದ್ದಾವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ರೈತರ ಪರಿಸ್ಥಿತಿ ಹದಗೆಟ್ಟಿದೆ. ಒಂದು ಕಡೆ ಮುಂಗಾರು ಮಳೆ ಕೈಕೊಟ್ಟಿದೆ, ಮತ್ತೊಂದೆಡೆ ಕರೆಂಟ್ ಕಣ್ಣು ಮುಚ್ಚಾಲೆ ಆಡುತ್ತಿದೆ. ಭೀಮಾ ನದಿ ನೀರು ನಂಬಿಕೊಂಡು ಭತ್ತ ನಾಟಿ ಮಾಡಿರುವ ರೈತರು ಕಂಗಾಲಾಗಿದ್ದಾರೆ. ನದಿಯಲ್ಲಿ ನೀರಿದ್ರೂ ಭತ್ತದ ಬೆಳೆಗೆ ನೀರು ಹರಿಸಲು ಆಗ್ತಿಲ್ಲ. ಸರಿಯಾಗಿ ವಿದ್ಯುತ್ ಪೂರೈಕೆ ಆಗದ ಕಾರಣ ನದಿ ನೀರು ಗದ್ದೆ ತಲುಪುತ್ತಿಲ್ಲ. ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ವಾರದ ಹಿಂದೆ ಅಷ್ಟೇ ಭತ್ತನ ನಾಟಿ ಮಾಡಿದ್ದಾರೆ. ಆದರೆ ನಿರಂತರವಾಗಿ 3 ಫೇಸ್ ಕರೆಂಟಿನ ರೈತರಿಗೆ 7 ಗಂಟೆಗಳ ಕಾಲ ಕೊಡಬೇಕಾಗಿತ್ತು. ಅದು ಕರೆಕ್ಟಾಗಿ ಕೊಡದ ಕಾರಣಕ್ಕಾಗಿ ರೈತರಿಗೆ ಭೀಮಾ ನದಿಯಿಂದ ನೀರನ್ನು ಹರಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಭತ್ತದ ಬೆಳೆ ಒಣಗುವಂಥ ಸ್ಥಿತಿಗೆ ಬಂದಿದೆ. ಕೆಲವೊಂದಿಷ್ಟು ಗದ್ದೆಗಳಲ್ಲಿ ಸಂಪೂರ್ಣವಾಗಿ ಭತ್ತದ ಸಸಿಗಳು ಒಣಗು ಸಹಿತ ಈಗ ಹೋಗಿರುವಂಥದ್ದು. ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ವಿಜಯನಗರ ಕಾಲುವೆಗೆ ನೀರು ಬಿಡಲು ರೈತರು ಆಗ್ರಹಿಸಿದ್ದಾರೆ. ತುಂಗಭದ್ರಾ ನೀರಾವರಿ ವಲಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಧಿಕಾರಿಗಳು, ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 25 ಟಿಎಂಸಿಗೂ ಅಧಿಕ ನೀರು ಸಂಗ್ರಹವಿದ್ದು ಒಳಹರಿವಿನ ಪ್ರಮಾಣ ಕೊಂಚ ಇಳಿಕೆಯಾಗಿದೆ. ನೀರಿನ ಪ್ರಮಾಣ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಎಂಬ ಭರವಸೆ ನೀಡಿದ್ದಾರೆ. ಎಡದಂಡೆ ವಿಜಯನಗರ ಕಾಲುವೆಗಳ ರೈತರು ಈ ಮೂಲಕ ತಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ಕೋರಿಕೊಳ್ತಾ ಇದ್ದೀವಿ. ಮಳೆಯಿಲ್ಲದ ರಾಯಚೂರು ಜಿಲ್ಲೆಯಾದ್ಯಂತ ಬರದ ಛಾಯೆ ಕಂಡುಬಂದಿದೆ. ಮಳೆಗಾಗಿ ಪ್ರಾರ್ಥಿಸಿ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಮಹಾವರುಣ ಯಾಗ ನಡೆಸಲಾಗಿದೆ. ವಿವಿಧ ದೇವರುಗಳನ್ನು ಪ್ರತಿಷ್ಠಾಪಿಸಿ ಹೋಮ ಹವನಗಳ ಮೂಲಕ ಪೂಜೆ ನೆರವೇರಿಸಲಾಗಿದೆ. ಇಂದಿನಿಂದ ಆರಂಭವಾಗಿರುವ ವರುಣ ಯಾಗ 2 ದಿನಗಳ ಕಾಲ ನಡೆಯಲಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಕೆರೆಯ ನೀರಾವರಿ ಕಾಲುವೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಕಸ ಗಿಡಗಂಟಿ ಬೆಳೆದು ಬ್ಲಾಕ್ ಆಗಿದ್ದ ಕಾಲುವೆಯನ್ನು ಕ್ಲೀನ್ ಮಾಡಲಾಗಿದೆ. ಕೆರೆಯಿಂದ ಸುಮಾರು 1800 ಎಕರೆ ರೈತರ ಜಮೀನುಗಳಿಗೆ ನೀರು ಹರಿಸಲಾಗ್ತಿತ್ತು. ಆದರೆ ಕಾಲುವೆಯಲ್ಲಿ ಗಿಡಗಂಟೆ ಬೆಳೆದು ಅದು ಮುಚ್ಚಿ ಹೋಗಿತ್ತು. ಇದರಿಂದ ರೈತರ ಜಮೀನುಗಳಿಗೆ ನೀರು ಹರಿಯದೆ ತೊಂದರೆಯಾಗಿತ್ತು. ಈಗ ಕಾಲುವೆ ಸ್ವಚ್ಛ ಮಾಡಿದ್ರಿಂದ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಸಾಹೇಬರ ರಾಜ್ಯಾಧ್ಯಕ್ಷರು ಬಂದಿರಲಿಂದ ರೈತ ರಾಜ್ಯ ಸಂಘದ ಅಧ್ಯಕ್ಷರು ಬಂದಾರ. ಆಂಧ್ರ ಪ್ರದೇಶದಲ್ಲಿ ಕೋವಿಡ್ಗೆ 2 ಸಾವನ್ನಪ್ಪಿರುವುದು ತುಮಕೂರು ಜಿಲ್ಲೆಯ ಪಾವಗಡ ಗಡಿಭಾಗದಲ್ಲಿ ಆತಂಕ ಮನೆ ಮಾಡಿದೆ. ಪಾವಗಡ ಆಂಧ್ರ ಪ್ರದೇಶದ ಗಡಿಯ 8 ಗಡಿ ಮಾರ್ಗದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ತಪಾಸಣೆ ತೀವ್ರಗೊಳಿಸಿದೆ. ನಾಗಲಮಡಿಕೆ, ಕೊಡಮಡುಗು, ವಳ್ಳೂರು ಸೇರಿದಂತೆ 8 ಮಾರ್ಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಥರ್ಮಲ್ ಸ್ಕ್ಯಾನಿಂಗ್ ಜೊತೆಗೆ ಪ್ರಯಾಣದ ವಿವರ ಪಡೆಯಲಾಗುತ್ತಿದೆ. ರಾಜ್ಯದ ಗಡಿಯಾಗಿರುವಂತಹ ತುಮಕೂರು ಜಿಲ್ಲೆಯ ಪಾವಗಡದಲ್ಲೂ ಕೂಡ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವಂತೆ ತುಮಕೂರಿನ DC ಹೇಳಿದ್ದಾರೆ. ಹಾಗಾಗಿ ಬರುವಂತಹ ವಾಹನಗಳನ್ನು ತಡೆದು, ಅಂದರೆ ಪ್ರಮುಖವಾಗಿ ಆಂಧ್ರ ಟು ಪಾವಗಡ ನಿರಂತರವಾಗಿ ಸಂಚಾರ ಮಾಡುವಂತಹ ವಾಹನಗಳನ್ನು ನಿಲ್ಲಿಸಿ ಅವರನ್ನು ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವಿರುವಂಥದ್ದು ಪಾವಗಡದ ಗಡಿ ಆಗಿರುವಂತಹ ರಾಜವಂತಿಯಲ್ಲಿ. ಅಂದರೆ ಈ ಸ್ಥಳ ಅಷ್ಟೇ ಅಲ್ಲದೆ ಇನ್ನೂ 5 ಸ್ಥಳಗಳನ್ನು ಈಗಾಗಲೇ ಕೇಂದ್ರೀಕರಣ ಮಾಡಿರುವಂಥದ್ದು.
ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಲೋಕಾಯುಕ್ತ ಕಾರ್ಯಾಚರಣೆ ನಡೆಸಲಾಗಿದೆ. ದಾಳಿಯಲ್ಲಿ ಕಲಬುರಗಿ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕ ತಿಪ್ಪೇಸ್ವಾಮಿ ಬಲೆಗೆ ಬಿದ್ದಿದ್ದಾರೆ. ಹೊಸಪೇಟೆಯಲ್ಲಿ 48 ಲಕ್ಷದ ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರ ಲಕ್ಷ್ಮೀಕಾಂತ್ ವಿರುದ್ಧ ತನಿಖೆ ಮಾಡಿಸುತ್ತೇನೆಂದು ತಿಪ್ಪೇಸ್ವಾಮಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ತನಿಖೆ ನಡೆಸದಿರಲು 10 ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟಿದ್ರು. ಹಿರಿಯೂರು ಬಳಿ 5 ಲಕ್ಷ ಲಂಚ ಸ್ವೀಕಾರ ವೇಳೆ ತಿಪ್ಪೇಸ್ವಾಮಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಶಿರಾ ನಗರಸಭೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಈ ಖಾತೆ, ಹಕ್ಕುಪತ್ರ ವರ್ಗಾವಣೆ, ಈ ಸ್ವತ್ತು, ಯುಜಿಡಿ, ಕಟ್ಟಡ ಪರವಾನಗಿ ಕೊಡಲು ಲಂಚ ಕೇಳುತ್ತಿರುವ ಆರೋಪ ಕೇಳಿಬಂದ ಹಿನ್ನೆಲೆ ದಾಳಿ ನಡೆದಿದೆ. 2 ಡಿವೈಎಸ್ಪಿ, 4 ಇನ್ಸ್ಪೆಕ್ಟರ್ ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ನೂರ 41 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆಯೊಂದು ಕುಸಿದು ಬೀಳುವ ಸ್ಥಿತಿ ತಲುಪಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು, ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಕಲಿಯುತ್ತಿದ್ದಾರೆ. ಶಾಲೆಯ ಛಾವಣಿ ಗೆದ್ದಲು ಹಿಡಿದಿದ್ದು, ಮಣ್ಣಿನ ಗೋಡೆ ಬೀಳುವ ಹಂತದಲ್ಲಿದೆ. ಶಿಕ್ಷಣ ಇಲಾಖೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿಯಲಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಸುಮಾರು 141 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಾಲೆಯ ಬಿಲ್ಡಿಂಗ್ ಇದೀಗ ಸಂಪೂರ್ಣವಾಗಿ ಶಿಥಿಲ ಆಗಿದೆ. ಹೀಗಾಗಿ ಈ ಶಾಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡೋದಕ್ಕೂ ಕೂಡ ಹಿಂದೇಟು ಆಗ್ತಿದ್ದಾರೆ. ಹೀಗಾಗಿ ಪೋಷಕರು ಇವತ್ತು ಈ ಶಾಲೆಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ. ಸೊ ಈ ಬಗ್ಗೆ ಹೊಸ ಬಿಲ್ಡಿಂಗ್ ಕಟ್ಟಿಕೊಡಬೇಕು ಅಂತೇಳಿ ಸಾಕಷ್ಟು ಬಾರಿ ಇಲ್ಲಿನ ಶಿಕ್ಷಕರು, SDMC ಸೇರಿದಂತೆ ಪೋಷಕರು ಇಲಾಖೆಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೂ ಕೂಡ ಯಾವುದೇ ರೀತಿ ಅಂತ ಪರಿಹಾರ ಸಿಕ್ಕಿಲ್ಲ. ಕೊಠಡಿ ಇಲ್ಲ ಸರ್ ನಮಗೆ. ಈಗ ಮಳೆ ಬಿದ್ದಾಗ ಅಲ್ಲಿಂದ ಏನಾಗ್ತದೆ, ಆ ಮೇಲ್ಗಡೆಗೆ ಅದು ಗೋಡೆಯಿಂದ ನೀರು ಸುರಿಯುತ್ತದೆ ಸರ್, ಮತ್ತು ಹುತ್ತ ಕಟ್ಟುತ್ತದೆ. ಕಿಟಕಿ ಒಳಗಡೆಯಿಂದ ಎಲ್ಲ ನೀರು ಬಂದು ಪೂರ್ತಿ ಸಂಪೂರ್ಣವಾಗಿ ಆ ಗೋಡೆ ಎಲ್ಲ ತೇವವಾಗಿಬಿಟ್ಟಿತ್ತು ಸರ್. ಅದು ಪೂರ್ತಿ ನೆಲ ಎಲ್ಲ ಟೈಲ್ಸ್ ಎಲ್ಲ ಒದ್ದೆಯಾಗಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಕಿಟಕಿ ಬಾಗಿಲೆಲ್ಲ ಹಾಕೊಂಡು ಒಳಗಡೆ ಕೂತ್ಕೊಳ್ಬೇಕು. ಅದು ಸುರಕ್ಷತೆ ಅಲ್ಲ ಅಂತ ಗೊತ್ತು ಸರ್ ನನಗೆ. ಆಷಾಢ ಮಾಸದ ಮೊದಲ ಶುಕ್ರವಾರ ಪ್ರಯುಕ್ತ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ನಾಡದೇವಿಯನ್ನ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ದೇವರಿಗೆ ಸೀರೆ ನೀಡಿ ಹರಕೆ ತೀರಿಸಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ವಿವಿಐಪಿ ಸಾಲಿನಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದರು. ದೇವಸ್ಥಾನಕ್ಕೆ ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿವಿಐಪಿ ದರ್ಶನ ಅವಧಿ ಮುಕ್ತಾಯವಾಗಿದ್ದರಿಂದ ದೇವರ ದರ್ಶನ ಪಡೆಯದೆ ವಾಪಸ್ಸಾದರು. ಈಗ ನಾನೇ 9:30 ತನಕ ಮಾತ್ರ VIP-ಗಳಿಗೆ ದರ್ಶನ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು VIP-ಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ, ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP-ಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ. ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆ ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ವಿಶೇಷ ದಿನ ಪ್ರಯುಕ್ತ ಕೋಟೆ ಬಡಾವಣೆಯಲ್ಲಿರುವ ದೇವಾಲಯಕ್ಕೆ ಬೆಳಗಿನಿಂದಲೇ ಭಕ್ತ ಜನರು ಆಗಮಿಸ್ತಾ ಇದ್ದಾರೆ. ಕೋಲಾರಮ್ಮ ತಾಯಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ.